ಹಾಯ್ ವೆಲ್ಕಮ್ ಟು ಮೈ ರೂಪಾ ಸೋಮಶೇಖರ್ ಯೂಟ್ಯೂಬ್ ಚಾನಲ್. ಇವಾಗ 9 o'clock ಆಗಿದೆ. ಏನು ಬಿಸಿಲಿದೆ ಸಮ್ಮರ್ ಇರೋದ್ರಿಂದ ಇವತ್ತು ನಮ್ಮ ಮನೇಲಿ ಒಬ್ಬಟ್ಟು ಊಟ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ. ರೆಸಿಪಿ ಕೂಡ ಆ್ಯಡ್ ಮಾಡಿದ್ದೀನಿ, ನೋಡುವ ಬನ್ನಿ. ಇವಾಗ ಮೊದಲು ಕನಕ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಆ್ಯಡ್ ಮಾಡ್ತಾಯಿದ್ದೀನಿ. ಮೊದಲು ಒಂದು ಬೌಲ್ ತೊಗೊಂಡು ಬೌಲ್ಗೆ ಸ್ವಲ್ಪ ಮೈದಾ, ಚಿರೋಟಿ ರವೆ, ಅರಿಶಿನ, ಉಪ್ಪು, ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗೆ ಅದನ್ನೆಲ್ಲ ಫುಲ್ಲು ನೀಟಾಗಿ ಮಿದಿಬೇಕು. ಮಿದ್ದರೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಚೆನ್ನಾಗಿ ಸಾಫ್ಟ್ ಆಗೋ ತನಕ ಮಿದಿದ್ರೆ ಅವಾಗ ನೋಡಿ ಈ ಥರ ಆಗುತ್ತೆ. ಅದನ್ನೆಲ್ಲ ಸ್ವಲ್ಪ ಹಿಂಗೆ ನಾದಿ ಒಂದು ಬೌಲ್ ಒಳಗಡೆ ಒಂದು ಕವರ್ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿಡಬೇಕು. ನೆಕ್ಸ್ಟು ಹೂರಣ ಮಾಡೋಕ್ಕೆ ಬೇಳೆ ನೀರಲ್ಲಿ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀವಿ. ನೋಡಿ ಈ ಪಾವಲ್ಲಿ ಬೇಳೆ, ಬೆಲ್ಲ ಎಲ್ಲ ಒಂದು ಅಳತೆಯಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಪಾವು ಬೆಲ್ಲಕ್ಕೆ ಒಂದು ಪಾವು ಬೇಳೆ ತೊಗೊಂಡ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಆಗುತ್ತೆ. ನೋಡಿ ಇವಾಗ ಬೇಳೆ ಬೆಂದಿದೆ, ಬೇಳೆ ಸಪ್ರೇಟು ನೀರು ಸಪ್ರೇಟ್ ಮಾಡಿದ್ದೀವಿ. ಈಗ ಬೇಳೆಗೆ ಬೆಲ್ಲ, ಕಾಯಿ, ಏಲಕ್ಕಿ ಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಮಿಕ್ಸ್ ಮಾಡಿದ್ಮೇಲೆ ಅದು ಸ್ವಲ್ಪ ಆರ್ಕೊಳಕ್ಕೆ ಬಿಡಬೇಕು. ಆರಾದ್ಮೇಲಿಂದ ಈ ಥರ ಗ್ರೈಂಡ್ ಮಾಡಿದ್ರೆ ಈ ಥರ ಸಾಫ್ಟಾಗಿರೋದು ಹೂರಣ ಸಿಗುತ್ತೆ. ಇವಾಗ ನೋಡಿ ಹೂರಣ ಮತ್ತು ನೆನೆಸಿರೋದು ಕಣಕ ತೊಗೊಂಡು ಉಂಡೆ ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ರೌಂಡಾಗಿ ತೊಟ್ಬಿಟ್ಟು ಬೇಯಿಸಿದ್ರೆ ಈ ಥರ ಒಂದು ಒಳ್ಳೆ ಸಾಫ್ಟಾಗಿರೋ ಒಬ್ಬಟ್ಟು ರೆಡಿ ಆಗುತ್ತೆ. ನೆಕ್ಸ್ಟು ಮಸಾಲ ವಡೆ. ಬೇಳೆನ ನೆನೆಸಿದ್ದೀವಿ ನೋಡಿ. ಬೇಳೆಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ಏನು ಅಂದರೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಒಣಮೆಣ್ಸಿನ್ಕಾಯಿ ಇಷ್ಟನ್ನು ರುಬ್ಬಿಬಿಟ್ಟು ಈ ರುಬ್ಬಿರೋ ಬೇಳೆ ಜೊತೆಲೇ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಆಮೇಲೆ ಸಬ್ಬಕ್ಕಿ ಸೊಪ್ಪು, ಉಪ್ಪು ಎಲ್ಲ ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಮಾಡಿಬಿಟ್ರೆ ನೀಟಾಗಿ ಒಂದು ಒಳ್ಳೆ ನೀಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ ಈ ಥರ ಆಗುತ್ತೆ. ಆವಾಗ ವಡೆ ಚೆನ್ನಾಗಿ ಬರುತ್ತೆ. ಆದರೆ ತುಂಬ ನುಣ್ಣಗೆ ರುಬ್ಬಾರ್ದು, ತರ್ತರಿ ಹಂಗಿರಬೇಕು. ಆವಾಗ ಒಂದು ಒಳ್ಳೆ ಕ್ರಿಸ್ಪಿ ವಡೆ ನೋಡಿ ರೆಡಿಯಾಗಿದೆ, ಬೇಯ್ತಾ ಇದೆ ನಮ್ಮ ಮನೇಲಿ. ನೆಕ್ಸ್ಟ್ ಕಡಲೆಕಾಳು ನೆನೆಸ್ಕೊಂಡು ಬೇಯಿಸ್ಬಿಟ್ಟು ಇಟ್ಟಿದ್ದೀನಿ. ಅದಕ್ಕೆ ಮಸಾಲೆ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, ಪುದೀನ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಸಬ್ಬಕ್ಕಿ ಸೊಪ್ಪು ಎಲ್ಲ ರೆಡಿ ಮಾಡಿದ್ದೀನಿ. ನೋಡಿ ಇದೆಲ್ಲ ರುಬ್ಬಕ್ಕೆ ಆವಾಗಲೇ ಫ್ರೈ ಮಾಡಿರೋ ಜೊತೆಗೆ ಸ್ವಲ್ಪ ಕಾಯಿ, ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿ ನೋಡಿ ಮಿಕ್ಸಿಗೆ ಹಾಕಿ ಸ್ವಲ್ಪ ಮಸಾಲೆಗೆ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಒಂದು ಬಾಣಲೆಯಲ್ಲಿ ನೀರು, ಬಿಕಾಸ್ ಅದು ಕಪ್ಪಗೆ ಆಗಬಾರ್ದು ಅಂತ ನೋಡಿ ಒಗ್ಗರಣೆಗೆ ಹಾಕಿದ್ದೀನಿ. ಇವಾಗ ಒಗ್ಗರಣೆಗೆ ಎಲ್ಲ ಹಾಕ್ಬಿಟ್ಟು ಮಸಾಲೆನೂ ಹಾಕಿ ಕಾಳು ಎಲ್ಲ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ತುಂಬ ನೀರು ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಗೆ ಇರಬೇಕು ಕಡಲೆಕಾಳು ಗೊಜ್ಜು. 1-2 ವಿಜಿಲ್ ಹಾಕ್ಸ್ತಾ ಇದ್ದೀನಿ ನೋಡಿ. ವಿಜಿಲ್ ಹಾಕ್ಸ್ಕೊಂಡು ಇಟ್ಕೋಬೇಕು. ನೆಕ್ಸ್ಟು ಒಬ್ಬಟ್ಟು ಸಾಂಬಾರಿಗೆ ಬೇಳೆ ನೀರಿಗೆ ಟೊಮೆಟೊ ಬೇಯಕ್ಕೆ ಇಟ್ಟಿದ್ದೀನಿ, ಕುದೀತಾ ಇದೆ. ಮಸಾಲೆಗೆ ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಅದ್ರ ಜೊತೇಲಿ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಆ್ಯಡ್ ಮಾಡಿಕೊಂಡು ನೋಡಿ ಟೊಮೊಟೊ ಬೇಯಿಸಿರೋದು, ಕೊತ್ತಂಬರಿ, ಸ್ವಲ್ಪ ಬೇಳೆ ಎಲ್ಲನೂ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ನುಣ್ಣಗಾಗುತ್ತೆ. ಆವಾಗ ಒಂದು ಒಗ್ಗರಣೆ ಕೊಟ್ಟು ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಒಬ್ಬಟ್ಟಿನ ಸಾರು ರೆಡಿ. ನೋಡಿ ಈ ಥರ ಒಬ್ಬಟ್ಟಿನ ಸಾರು ನೋಡಿ. ಇದು ನಮ್ಮ ಮನೆ ಒಬ್ಬಟ್ಟು ರೆಸಿಪಿ ಹೇಗಿದೆ. ಇಲ್ಲಿಗೆ ನಮ್ಮ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಬಾಯ್.